ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾವೀಗ ಎಷ್ಟೇ ಹೊಸ ಥರದ ಅಡುಗೆಗಳನ್ನು ಕೂಡ ಮಾಡಿದರೂ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರಲ್ಲ ಹಳೆಯ ಅಡುಗೆಗಳು ಸಾಂಪ್ರದಾಯಿಕವಾಗಿ, ಅದೇ ತುಂಬ ಚೆನ್ನಾಗಿರ್ತಿತ್ತು, ಹಾಗೆ ಆರೋಗ್ಯಯುತವಾಗಿ ಕೂಡ ಇರ್ತಿತ್ತು. ನಾನಿವತ್ತು ಅದೇ ರೀತಿಯಾದ ಒಂದು ಸಾಂಪ್ರದಾಯಿಕ ಅಡುಗೆಯನ್ನು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬೂದು ಕುಂಬಳಕಾಯನ್ನು ಉಪಯೋಗಿಸ್ಕೊಂಡು ಕಡುಬು ಮಾಡ್ತಾಯಿದ್ದೀನಿ. ಈ ಕಡುಬು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಕಡುಬನ್ನು ಮಾಡ್ತಾಯಿದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬೂದು ಕುಂಬಳಕಾಯಿ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಹಾಗೆಯೇ ನೀವೇನಾದರೂ ನನ್ನ ಚಾನಲ್ನ ವೀಡಿಯೋನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾವಿಲ್ಲಿ ಕಡುಬು ಮಾಡೋಕ್ಕೆ ಬೇಳೆ ಹಾಗೆ ಅಕ್ಕಿನ ನೆನೆಸ್ಕೋಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ 1/4 ಬಟ್ಲಾಗೋಷ್ಟು ಉದ್ದಿನ ಬೇಳೆನ ಬಳಸ್ಕೊಂಡಿದ್ದೀನಿ. ಹಾಗೆ 1/4 ಬಟ್ಲಾಗೋಷ್ಟು ಹೆಸರು ಬೇಳೆನ ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆನಂತರ ಇನ್ನೊಂದು ಪಾತ್ರೆಗೆ 1.5 ಬಟ್ಲಾಗೋಷ್ಟು ಅಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಬೇಳೆ ಮತ್ತು ಅಕ್ಕಿಗೆ ಎರಡಕ್ಕೂ ನೀರು ಹಾಕಿಬಿಟ್ಟು ಚೆನ್ನಾಗಿ 2-3 ಸಲ ತೊಳೆದ್ಬಿಟ್ಟು 3ರಿಂದ 4 ಗಂಟೆ ಚೆನ್ನಾಗಿ ನೆನಿಬೇಕು. ಅಕ್ಕಿ ಮತ್ತು ಬೇಳೆ ತುಂಬ ಚೆನ್ನಾಗಿ ನೆಂದರೆ ಕಡುಬು ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ನಂತರ ಇದು ನೆನೀತಾ ಇದ್ದಾಗ ಮುಂದಿನ ತಯಾರಿ ಮಾಡ್ಕೊಳ್ಳೋಣ. ಇವಾಗ ನಾನು ಒಂದು ಬೂದು ಕುಂಬಳಕಾಯಿಯ ಪೀಸನ್ನು ತೊಗೊಂಡಿದ್ದೀನಿ, 1/4 ಭಾಗದಷ್ಟು ತೊಗೊಂಡಿದ್ದೀನಿ. ಇದನ್ನು ಈಗ ಸಿಪ್ಪೆ ಪೂರ್ತಿಯಾಗಿ ತೆಕ್ಕೊಂಬಿಡಬೇಕು. ಸಿಪ್ಪೆ ಸಮೇತವಾಗಿ ಹಾಕೋದು ಬೇಡ, ಈ ರೀತಿಯಾಗಿ ಪೂರ್ತಿಯಾಗಿ ಸಿಪ್ಪೆಯನ್ನು ಬಿಡಿಸ್ಕೊಂಡ್ರೆ ಆಯಿತು. ಸಿಪ್ಪೆ ಬಿಡಿಸ್ಕೊಂಡಾದ್ರ ಮೇಲೆ ಒಳಗಡೆ ತಿರುಳು ಇರುತ್ತಲ್ಲ, ಅದನ್ನು ಕೂಡ ಪೂರ್ತಿಯಾಗಿ ತೆಕ್ಕೊಬಿಡಬೇಕು. ಹಾಗೆಯೇ ಇದನ್ನು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ತುಂಡು ಮಾಡ್ಕೋಬೇಕಾಗುತ್ತೆ. ಆನಂತರ ರುಬ್ಬಬೇಕು. ಅದಕ್ಕೋಸ್ಕರ ಇಷ್ಟಿಷ್ಟು ದೊಡ್ಡ ತುಂಡನ್ನು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕುಂಬಳಕಾಯಿನೂ ಹೆಚ್ಚಿಕೊಂಡು ತಯಾರಾಯಿತು. ನಂತರ ಏನು ಮಾಡಬೇಕಂದ್ರೆ ನೋಡಿ, ಈಗ ಬೇಳೆ ಅಕ್ಕಿ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆನ ಸೇರಿಸ್ಬಿಟ್ಟು ನಾನೀಗ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಹಾಗೆ ಅದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ, ಅಂದರೆ 1 ಬಟ್ಲಾಗುವಷ್ಟು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಆನಂತರ ಅದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ಇವಾಗ ಬೂದು ಕುಂಬಳಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡಬೇಕು. ಹಾಗೆ ಅದ್ರ ಜೊತೆ ಅಕ್ಕಿನೂ ಕೂಡ ಸೇರಿಸ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೇನೂ ರುಬ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಹಾಗೇ ರುಬ್ಬಿರೋದಕ್ಕೆ ಎಷ್ಟು ಗಟ್ಟಿಯಾಗಿ ಬಂದಿದೆ. ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಇದನ್ನು ಕೂಡ ಬೇಳೆ ಜೊತೆಗೆ ನಾನೀಗ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/2 ಚಮಚ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ರ ಮೇಲೆ ಈ ರೀತಿಯಾಗಿ ಪೂರ್ತಿಯಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಹಾಗೇ ಬಿಟ್ಬಿಡಬೇಕು. ಆಮೇಲೆ ಏನು ಮಾಡಬೇಕೆಂದ್ರೆ ಈ ಬಾಳೆ ಎಲೆನ ಈ ರೀತಿಯಾಗಿ ಕಾಯಿಸ್ಕೊಬಿಡಬೇಕು. ಯಾಕೆಂದರೆ ಮಡಿಸಿದಾಗ ಬಾಳೆ ಎಲೆ ಮುರಿದು ಹೋಗಬಾರ್ದು, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡೋದು. ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಬಾಳೆ ಎಲೆ ಪೂರ್ತಿ ಈ ರೀತಿ ಹರಡ್ಕೋಬೇಕು. ತುಂಬ ದಪ್ಪವಾಗಿ ಹರಡೋದು ಬೇಡ, ತುಂಬ ತೆಳುವಾಗಿ ಹರಡೋದು ಬೇಡ. ಒಂದು ಅಂದಾಜು ನೋಡಿಕೊಂಡು ಹಿಟ್ಟನ್ನು ಹಾಕಿ ಆಮೇಲೆ ಈ ರೀತಿಯಾಗಿ ಮಡಿಸ್ಬಿಟ್ಟು ಇದನ್ನು ಈಗ ಹಬೆಯಲ್ಲಿ ಬೇಯಿಸ್ಬೇಕಾಗುತ್ತೆ. ನಾವು ಇಡ್ಲಿ ಪಾತ್ರೆ ಇರುತ್ತಲ್ಲ, ಅದರಲ್ಲಿ ಈ ರೀತಿಯಾಗಿ ಇಟ್ಟು ಬೇಯಿಸ್ಕೋಬೇಕಾಗಿರುತ್ತೆ. ಮತ್ತು ಉಳಿದಂಥ ಹಿಟ್ಟನ್ನು ಕೂಡ ನಾನು ಹಾಗೇನೇ ಮಡಿಸಿಟ್ಟು ಬೇಯಿಸ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ಬೆಂದಾದಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ. ಇವಾಗ ಪೂರ್ತಿಯಾಗಿ ಬೆಂದಿದೆ. ಇದನ್ನು ನಾನು ತಣ್ಣಗಾಗಕ್ಕೆ ಬಿಟ್ಟು 1-2 ನಿಮಿಷ ತೆಕ್ಕೊಂಡಿದ್ದೀನಿ. ನೋಡಿ, ಇವಾಗ ಬಿಸಿ ಬಿಸಿಯಾದಂತಹ ಬೂದು ಕುಂಬಳಕಾಯಿ ಕಡುಬು ತಯಾರಾಯಿತು. ಇದು ಸ್ವಾದ ತುಂಬಾ ಚೆನ್ನಾಗಿರುತ್ತೆ. ಈ ಕಡುಬು ತುಂಬಾ ಮೃದುವಾಗಿ ಏನು ಬರೋದಿಲ್ಲ, ಸ್ವಲ್ಪ ಗಟ್ಟಿಗಿರುತ್ತೆ. ಆದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಪೂರ್ಣವಾಗಿ ಕೂಡ ಇರೋದರಿಂದ ಆರಾಮಾಗಿ ತಿನ್ಬೋದು. ಹಾಗೆಯೇ ಈ ಕಡುಬನ್ನು ಹಾಗೆಯೇ ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಥವಾ ಸ್ವಲ್ಪ ಖಾರ ಚಟ್ನಿನೋ ಅಥವಾ ಸಾಂಬಾರು ಪಲ್ಯ ಈ ರೀತಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ತೆಂಗಿನಕಾಯಿ ಚಟ್ನಿ ಖಾರವಾಗಿ ಮಾಡಿದರೆ ತಿನ್ನೋದಕ್ಕೆ ಇನ್ನಷ್ಟು ಚೆನ್ನಾಗಿರುತ್ತೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.